श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो कुन्दं ध्यायाम वहतक्फकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतुमपकल्याणं हरिर्यं कामितः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ಗಾಯತ್ರಿ ಮಂತ್ರ ಅತ್ಯಂತ ಪರಮ ಮಂಗಳಕರವಾಗಿರುವಂಥದ್ದು. ಗಾಯಂತಂ ತ್ರಾಯತೆ ಯಸ್ಮಾತ್, ಗಾಯನ ಮಾಡೋಂಥವರನ್ನ ತ್ರಾಯತೆ ರಕ್ಷಣೆ ಮಾಡೋದಾದ್ದರಿಂದ ಅದಕ್ಕೆ ಗಾಯತ್ರಿ ಗಾಯತ್ರಿ. ಅದರಲ್ಲೂ ವೇದ ಮಾತಾತು ಗಾಯತ್ರಿ ಅಂತ ಹೇಳಿದ್ದಾರೆ. ಎಲ್ಲ ವೇದಗಳಿಗೆ ತಾಯಿಯಾಗಿರುವಂಥದ್ದು ಗಾಯತ್ರಿ ಮಂತ್ರ. ಹಾಗಾಗಿ ಯಾವ ಮಂತ್ರ ಜಪ ಮಾಡಲಿ ಬಿಡ್ಲಿ, ವಿಪ್ರನಾಗಿರುವಂಥವನು ನಿತ್ಯದಲ್ಲಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು. ಧ್ಯೇಯಸ್ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಬಹಳ ಸುಂದರವಾದ ಶ್ಲೋಕ. ಆ ನಿತ್ಯದಲ್ಲಿ ಆ ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು. ದೇವಿ ಭಾಗವತದಲ್ಲಿ ಒಂದು ಆಖ್ಯಾನವನ್ನು ತಿಳಿಸ್ತಾರೆ. ಆ ಗಾಯತ್ರಿ ಮಂತ್ರದ ಶಕ್ತಿ ಅಪಾರವಾಗಿರುವಂತಹ ಶಕ್ತಿ. ವಿಪ್ರಚಿತ್ತಿ ಅನ್ನುವಂತಹ ದೈತ್ಯನ ವಂಶದಲ್ಲಿ ಅರುಣ ಅನ್ನುವಂತಹ ದಾನವ ಜನಿಸಿರುವಂಥದ್ದು. ಅವನು ಮಂದಪಾಲ ಅನ್ನುವಂತಹ ಮುನಿಯ ಪುತ್ರನಾದಂತಹ ದ್ರೋಣ ಶಾಂಗ್ರ ಅನ್ನುವಂತಹ ಋಷಿಯ ಬಳಿ ಹೋಗಿ ಶಿಷ್ಯತ್ವವನ್ನು ವಹಿಸಿದ. ಗುರುಗಳೇ, ನನಗೆ ಪಾಠ ಹೇಳ್ಕೊಡ್ರಿ ಅಂತ. ಅವರು ಬಹುವಿಧವಾಗಿ ಈಗಿನ ಹಾಗೆ ಹೋದ ಕೂಡಲೇ ಪಾಠ ಹೇಳ್ತಿರ್ಲಿಲ್ಲ. 10 ವರ್ಷ ಆ ಗುರುಗಳ ಶುಶ್ರೂಷೆಯನ್ನ ಮಾಡಬೇಕು, ಆ ಗುರುಗಳ ಸೇವೆಯನ್ನ ಮಾಡಬೇಕು ಗುರುಕುಲದಲ್ಲಿ. ಆಗ ಅವರಿಗೆ ಮನಸ್ಸಿಗೆ ಸಂತೋಷ ಆದ ಮೇಲೆ ಬಾ ಅಂತ ಹತ್ರ ಕರೆದು ಅವರು ಪಾಠ ಹೇಳುವಂಥದ್ದು. ಹಾಗೆ ವಿಶೇಷವಾಗಿ ಗುರು ಶುಶ್ರೂಷೆಯನ್ನ ಸೇವೆಯನ್ನ ಮಾಡಿದ್ದಾನೆ. ಹಗಲಿರುಳು ಬಿಡದೆ ಸೇವೆ ಮಾಡಿದ್ದಾನೆ. ಒಂದೂ ಲೋಪ ಬಾರದಂತೆ ಸೇವೆ ಮಾಡ್ತಾ ಇದ್ದಾನೆ. ಈ ದಾನವ ಕುಮಾರ ಇವನ ಸೇವಾ ನೋಡಿ ಆ ಗುರುಗಳಿಗೆ ಬಹಳ ಸಂತೋಷ ಆಗಿದೆ. ಆಗ್ಲ ಬಾ, ನಿನ್ನ ಸೇವಾ ಮಾಡಿದ್ದನ್ನ ನೋಡಿ ನನಗೆ ಬಹಳ ಸಂತೋಷ ಆಗಿದೆ, ಬಾ ನಿನಗೊಂದು ಮಂತ್ರವನ್ನು ಉಪದೇಶ ಮಾಡ್ತೀನಿ ಅಂತ ಹೇಳಿ ರಹಸ್ಯವಾಗಿರುವಂತಹ ಆ ಗಾಯತ್ರಿ ಮಂತ್ರವನ್ನ ಉಪದೇಶವನ್ನ ಮಾಡಿದ್ದಾರೆ. ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾಗಿರುವಂತಹ ಸೂರ್ಯನಾರಾಯಣನ ಮಹಿಮೆಯನ್ನ ಅರ್ಥಾನುಸಂಧಾನವಾಗಿ ಆ ಶಿಷ್ಯನಿಗೆ ಉಪದೇಶವನ್ನು ಮಾಡಿದ್ದಾರೆ. ಅರುಣ ದೈತ್ಯ ಗುರುಪದಿಷ್ಟವಾಗಿರುವಂತಹ ಗಾಯತ್ರಿ ಮಂತ್ರವನ್ನ ಶುದ್ಧವಾಗಿ 12 ವರ್ಷಗಳ ಕಾಲ ಜಿತೇಂದ್ರಿಯನಾಗಿ ತಪಸ್ಸನ್ನ ಮಾಡಿದ್ದಾನೆ, ಜಪ ಮಾಡಿದ್ದಾನೆ ಉಗ್ರವಾಗಿ. ಅದರ ಬಲದಿಂದ ಅವನಿಗೆ ವಿಶಿಷ್ಟವಾದ ಬಲ ಬಂದಿದೆ. ತೇಜಶಕ್ತಿ ಅವನಿಗೆ ಪ್ರಾಪ್ತವಾಗಿರುವಂಥದ್ದು. ವಿಲಕ್ಷಣವಾದ ಪ್ರಚಂಡವಾಗಿರುವಂತಹ ಪರಾಕ್ರಮ. ತ್ರಿಭುವನವನ್ನೇ, 3 ಲೋಕವನ್ನೇ ತನ್ನ ಪಾದಾಕ್ರಾಂತ ಅಂದ್ರೆ ತನ್ನ ಪಾದದ ಅಡಿಯಲ್ಲಿಡೋ ಹಾಗೆ ಮಾಡಿದ್ದಾನೆ ಆ ಗಾಯತ್ರಿ ಮಂತ್ರದ ಪ್ರಭಾವದಿಂದ. ನೋಡಿ, ಗಾಯತ್ರಿ ಮಂತ್ರದ ಜಪದ ಒಂದು ಮಹಿಮೆ ಎಷ್ಟು ಅಪೂರ್ವವಾಗಿರುವಂಥದ್ದು. ಎಷ್ಟೇ ಆದರೂ ದುಷ್ಟ ಜಾತಿಯಲ್ಲಿ ಹುಟ್ಟಿದಂಥವನು, ರಾಕ್ಷಸ ಕುಲದಲ್ಲಿ ಹುಟ್ಟಿದಂಥವನು, ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕರೆ ಅಂತಂತಾರಲ್ಲ ಲೋಕದಲ್ಲಿ. ಹಾಗೆ ಆ ಗಾಯತ್ರಿ ಮಂತ್ರವನ್ನ ಒಳ್ಳೆ ಕೆಲಸಕ್ಕೆ ಬಳಸಬೇಕಾಗಿತ್ತು, ಬಳಸಲೇ ಇಲ್ಲ. ಗರ್ವ ಬಂದ್ಬಿಡ್ತು. ನಾನು ಇಷ್ಟು ಗಾಯತ್ರಿ ಮಂತ್ರದ ಸಿದ್ಧಿಯನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋದು ಬಂದಿದೆ ಅವನ ಮನಸ್ಸಿನಲ್ಲಿ. ಅವನೇನು ಮಾಡ್ತಾ ಇದ್ದಾನೆ, ಪಾತಾಳದಿಂದ ಮೇಲೆದ್ದು ಬಂದು ಭೂಲೋಕದಲ್ಲೆಲ್ಲ ವಿಜಯ ಯಾತ್ರೆ ಮಾಡ್ಲಿಕ್ಕೆ ಹೊರಟ. ಗಾಯತ್ರಿ ಮಂತ್ರದ ಬಲದಿಂದ ಒಳ್ಳೆಯ ಶಕ್ತಿ ಸಂಪನ್ನನಾಗಿದ್ದ.
ಹಂಗಾಗಿ ಅವನು ಮುಂದೆ ಯಾರು ನಿಲ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾರು ಬಂದ್ರು ಸೋತ್ ಹೋಗ್ತಿದ್ರು. ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಎಲ್ಲ ಇಡೀ ಭೂಮಂಡಲ, ಪೃಥ್ವಿ ಮಂಡಲ ಅರುಣನ ಪಾದದ ಅಡಿಯಲ್ಲಿ ಬರುವ ಹಾಗಾಗಿಬಿಡ್ತು. ಈ ದೈತ್ಯ ಅಧಮ ಸ್ವರ್ಗದ ಕಡೆ ದೃಷ್ಟಿ ಹಾಕದ. ಯಾವಾಗ ಭೂಮಂಡಲ ತನ್ನ ಅಧಿಪತ್ಯಕ್ಕೆ ಬಂತೋ, ಒಂದ್ಸಾರಿ ಸ್ವರ್ಗಕ್ಕೂ ನೋಡ್ಕೊಂಬರೋಣ, ಹೋಗಿ ಒಂದ್ ಕೈ ನೋಡ್ಕೊಂಬರೋಣ ಸ್ವರ್ಗದಲ್ಲಿ ಏನಿದೆ ಅಂತ ಹೊರಟ. ದೇವಲೋಕಕ್ಕೆ ಹೊರಟ. ಗಾಯತ್ರಿ ಮಂತ್ರದ ಪೂರ್ವವಾದ ಸಿದ್ಧಿ, ಇಂದ್ರದೇವರ ವಜ್ರಾಯುಧ, ವರುಣನ ಪಾಶ, ಯಮನ ದಂಡ ಯಾವೆಲ್ಲ ತುಂಡಾಗಿ ಹೋದವು. ಯಾಕೆ? ಗಾಯತ್ರಿ ಮಂತ್ರದ ಪ್ರಭಾವ. ದೇವತೆಗಳೆಲ್ಲ ಈ ದುಷ್ಟ ದಾನವನನ್ನ ಹೆಂಗಪ್ಪ ಸೋಲಿಸೋದು, ಗಾಯತ್ರಿ ಮಂತ್ರದ ಪ್ರಭಾವ ಇದೆ ಅಂತ ಹೇಳಿ ಪಾಪ ಮನಸ್ಸಿನಲ್ಲೇ ನೊಂದುಕೊಂಡ್ರು. ಪಾಪ ಮುಂದೇನು ಗತಿ? ಆಗ ಬ್ರಹ್ಮದೇವರ ಹತ್ರ ಹೋದ್ರು. ಸ್ವಾಮಿ, ಮತ್ತೆ ಹಿಂಗೆ ಗಾಯತ್ರಿ ಮಂತ್ರದ ಪ್ರಭಾವದಿಂದ ದುಷ್ಟ ರಾಕ್ಷಸ ಎಲ್ಲರಿಗೂ ಪೀಡೆಯನ್ನು ಕೊಡ್ತಾ ಇದ್ದಾನೆ, ಮತ್ತೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಬ್ರಹ್ಮದೇವರು ಒಂದೇ ಮಾತು ಹೇಳಿದ್ರು, ನೋಡ್ರಪ್ಪ, ಗಾಯತ್ರಿ ಮಂತ್ರದ ಶಕ್ತಿ ಅವನಲ್ಲಿ ಇರೋ ತನಕ ಅವನನ್ನ ಯಾರೂ ಗೆಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಗಾಯತ್ರಿ ಮಂತ್ರದ ಸಿದ್ಧಿ ಅವನಿಂದ ಹೊರಗೆ ಹೋಗಬೇಕು, ಆವಾಗ ಮಾತ್ರ ಅವನನ್ನ ಗೆಲ್ಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ರು. ಯಾರು? ಬ್ರಹ್ಮದೇವರು. ದೇವತೆಗಳೆಲ್ಲ ಮತ್ತೆ ಈ ಶಕ್ಯ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೇವತೆಗಳೆಲ್ಲ ಗುರು ಅಂದ್ರೆ ಬೃಹಸ್ಪತ್ಯಾಚಾರ ಅವ್ರಿಗೆ ಬಂದು, ನೀವೇನಾದ್ರೂ ಒಂದು ಒಳ್ಳೆ ಯುಕ್ತಿಯನ್ನ ಮಾಡಿ, ಅದಕ್ಕೆ ಗುರು ಅಂತ ಹೆಸರು. ಬೃಹಸ್ಪತ್ಯಾಚಾರ ಒಳ್ಳೆ ವಾಚಸ್ಪತಿಗಳಾಗಿರುವಂಥವ್ರು ಏನಾದ್ರೂ ಮಾಡಿ ಯುಕ್ತಿಯಿಂದ, ಅಂದ್ರೆ ನೋಡಿ, ಶಕ್ತಿಯಿಂದ ಆಗದೇ ಇರೋದನ್ನ ಯುಕ್ತಿಯಿಂದ ನೀವು ಮಾಡಿ ನಮಗೆ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡಾಗ ಅದರಿಂದ ದೈತ್ಯನ ಬಲ ಕುಗ್ತದೆ ಅಂತ ಏನೋ ಒಂದು ಹೇಳಿದ್ದಾರೆ. ಆಗ ಬೃಹಸ್ಪತ್ಯಾಚಾರ್ಯರು ಚಾರ್ವಾಕ ವೇಷದಿಂದ ಬಂದು ಆ ದೈತ್ಯನಿಗೆ ನಿನ್ನ ಶಕ್ತಿಯ ರಹಸ್ಯ ಏನು ಅಂತ ಕೇಳಿದ್ರು. ಆಗ ಅವನು ಹೇಳ್ದ, ಗಾಯತ್ರಿಯೇ ನನ್ನ ಮೂಲ, ಗಾಯತ್ರಿ ಮಂತ್ರದ ಪ್ರಭಾವದಿಂದಲೇ ನಾನು ಇಷ್ಟೆಲ್ಲ ಗೆಲ್ಲಿಕ್ಕೆ ಸಾಧ್ಯ ಆಗಿರೋದು ಅಂತ. ಅದಕ್ಕೆ ಚಾರ್ವಾಕರು ನಗ್ತಾ ಹೇಳಿದ್ರಂತೆ, ಚಾರ್ವಾಕ ರೂಪದಿಂದ ಬಂದಂತಹ ಈ ಬೃಹಸ್ಪತ್ಯಾಚಾರ, ಚಾರುವಾಕ್, ಎಷ್ಟು ಹೆಸರು ಚೆನ್ನಾಗಿದೆ ನೋಡ್ರಿ ಹೆಸರು, ಚಾರುವಾಕ್. ಕೇಳೋರಿಗೆ ಬಹಳ ಆನಂದ ಅಂತ ಅನಿಸ್ಬೇಕು. ಕೆಲವ್ರು ಹಂಗ ಮಾತಾಡ್ತಾರೆ, ಏನ್ ಚಂದ ಮಾತಾಡ್ತಾರ್ರಿ ಅಂದ್ರೆ ಅಂದ್ಮೇಲೆ ಅದೇ ಸರಿ ಇರಬೇಕು ಅಂತ ಹೊಟ್ಬಿಡ್ತಾರೆ ಕೆಲವರು. ಹಂಗಲ್ಲ, ಅದಕ್ಕೆ ಅದನ್ನು ಯುಕ್ತಿಯಿಂದ ಮಾತಾಡುವಂತಹ ಮಾತಿದು. ನೋಡಪ್ಪ, ದೈತ್ಯ ರಾಜ, ನೀನೇನು ಇಂಥ ದೈತ್ಯ ರಾಜ ಅಂತ ಅನಿಸ್ಕೊಂಡ್ರು ಅಂಥವನು ನೀನು ಜ್ಞಾನಿಯಾಗಿರೋಂಥವನು ಅಂತ ಅನ್ಕೊಂಡಿದ್ದೆ. ನೀ ಇಷ್ಟು ದಡ್ಡಿದಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾಕ್ರಿ ನಾನೇನ್ ಮಾಡದೆ ಅಂದವ ರಾಜ, ಆ ದೈತ್ಯ ರಾಜ. ಅದಕ್ಕೆ ಅವರಂದ್ರು, ಯಾರೋ ಘಂಟಿ ಬಾರಿಸುವಂತಹ ಬ್ರಾಹ್ಮಣರು ಅಂತ ಏನಿದ್ದಾರಲ್ಲ ಅವರು ಇದನ್ ಜಪ ಮಾಡ್ತಾರೆ. ನೀನು ದೈತ್ಯ ರಾಜ, ಬುದ್ಧಿವಂತ, ಶಕ್ತಿಶಾಲಿ, ನೀನ್ಯಾಕೆ ಈ ಜಪ ಮಾಡ್ಲಿಕ್ಕೆ ಹೊರಟಿಯ ಅಂತ ಹೇಳಿ ಆ ದೇವಾನು ದೇವತೆಗಳಿಗೆ ಬೇಕಾಗಿರುವಂತಹ ಹವಿಸ್ಸನ್ನು ಕೊಡುವಂತಹ ಬ್ರಾಹ್ಮಣರು ಜಪ ಮಾಡುವಂಥದ್ದು. ಎಲ್ಲಾ ದೇವತೆಗಳು ನಿನ್ನ ಅಧೀನ ಆಗಿರುವಂಥವ್ರು, ಸ್ವಾಭಾವಿಕವಾಗಿ ನಿನ್ನಲ್ಲಿ ಶಕ್ತಿ ಇದೆ, ಅಂಥದ್ರೊಳಗೆ ಈ ಗಾಯತ್ರಿ ಮಂತ್ರಕ್ಕೆ ಯಾಕೆ ಹಿಂದೆ ಹೊರಟಿಯ ನೀನು ಅಂತ ಹೇಳಿ ಅವನ ಬುದ್ಧಿಯನ್ನ ಒಂದು ವಿಶೇಷವಾದ ಯುಕ್ತಿಯಿಂದ ಅವ್ರು ಗೆದ್ದಿರುವಂಥದ್ದು. ನೀನು ದೈತ್ಯ ಕುಲದಲ್ಲಿ ಹುಟ್ಟಂತವನು, ದೇವಾನು ದೇವತೆಗಳನ್ನೆಲ್ಲ ಗೆಲ್ಲುವಂತಹ ಶಕ್ತಿ ನಿನ್ನಲ್ಲಿ ಸ್ವಾಭಾವಿಕವಾಗಿದೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣಾದಿಗಳು ಗಾಯತ್ರಿ ಉಪಾಸನೆ ಗೈದಿದ್ರೇನು? ಗಾಯತ್ರಿ ಅಧಿಪತಿಯಾಗಿರುವಂತ ಹರಿ ಇದಾನಲ್ಲ, ನೀನೇನ್ ಜಪ ಮಾಡ್ತೀಯಲ್ಲ, ಅವನು ನಿಮ್ ಕುಲದ ವೈರಿ ಅವನು ಅಂತ ದೈತ್ಯ ಕುಲಕ್ಕೆ ಅವಮಾನ ಮಾಡದಂಥವನು, ಎಲ್ಲರನ್ನ ಸಂಹಾರ ಮಾಡದಂಥವನು. ನಿನ್ನ ಸ್ವಯಂ ಶಕ್ತಿಯಿಂದಲೇ ನೀನು 3 ಲೋಕ ಗೆಲ್ಲುವಂಥವನಾಗ್ತೀಯಾ, ಈ ಗಾಯತ್ರಿ ಮಂತ್ರವನ್ನು ಯಾಕೆ ಜಪ ಮಾಡ್ಲಿಕ್ಕೀಯಾ ಅಂತ ಹೇಳಿ ಅವನಿಗೆ ಯುಕ್ತಿಯಿಂದ ಅವನನ್ನ ಗೆದ್ದಿರುವಂಥದ್ದು. ಯಾವಾಗ ಇಷ್ಟೆಲ್ಲ ಹೇಳಿಬಿಟ್ರೋ ಅವನಿಗೆ ಅನಿಸ್ಬಿಡ್ತು, ಓಹೋ, ಗಾಯತ್ರಿ ಜಪದ ಅವಶ್ಯಕತೆ ಏನು ಇದ್ದಂಗಿಲ್ಲ ಕಾಣಿಸ್ತದೆ, ನನ್ನಲ್ಲೇ ಶಕ್ತಿ ಇದೆ, ನನ್ನ ಕುಲದಲ್ಲೇ ಶಕ್ತಿ ಇದೆ ಅಂತ ಹೇಳಿ
ದೈತ್ಯನಿಗೆ ಬಹಳ ಸಂತೋಷ ಆಗಿ ಅವನೇನು ಮಾಡ್ದ, ಈ ಚಾರ್ವಾಕ ರೂಪಿ ಬೃಹಸ್ಪತ್ಯಾಚಾರ ಉಪದೇಶ ಸರಿಯಾಗಿದೆ, ಬಹಳ ಚೆನ್ನಾಗಿದೆ ನೋಡ್ರಿ, ಎಂತ ಉಪದೇಶ ಇದು ಅಂತ ಹೇಳಿ ಆ ಗಾಯತ್ರಿ ಜಪ ಮಾಡೋದನ್ನ ಬಿಟ್ಬಿಟ್ಟ. ಯಾವಾಗ ಗಾಯತ್ರಿ ಜಪವನ್ನ ಬಿಟ್ನೋ, ಬಿಡೋದಷ್ಟೇ ಅಲ್ಲ, ಇವ್ರು ಹೇಳಿದ್ದಾರಲ್ಲ ಹರಿದ್ವೇಷಿ ಅಂತ, ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾಗಿರುವಂತಹ ಹರಿಯನ್ನ ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಗಾಯತ್ರಿ ಮಂತ್ರದಲ್ಲಿ ಅರ್ಥವೇ ಇಲ್ಲ ಅಂತ ಹೇಳಿ ಗಾಯತ್ರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ದ. ಗಾಯತ್ರಿ ದೇವಿಯ ಕುಪಿತಳಾಗಿ ದೈತ್ಯರಾಜನಾಗಿರುವಂತಹ ಅರುಣನ ತೇಜೋವಧೆಯನ್ನ ಮಾಡಿ ನಿರ್ವೀರ್ಯರನ್ನಾಗಿ ಮಾಡಿಬಿಟ್ಲು. ಆ ರೂಪದಿಂದ ಭಗವಂತ ಅವನ ಎಲ್ಲಾ ಶಕ್ತಿಯನ್ನ ತೆಗೆದುಹಾಕಿದ್ದಾನೆ. ಅವನ ಸೈನಿಕರಾಗಿರುವಂತಹ ದಾನವರ ಹಿಂಡಿನ ಮೇಲೆ ಕರಿ ಜೀರಿಗೆಯ ಹುಳ, ಕಟ್ಟಿಗೆ ಹುಳಗಳನ್ನ ಹೇಗೆ ಎರಗಿ ಮುಕುರಿ ಎಲ್ಲ ವಿಷವನ್ನ ಹಲ್ಲುಗಳಿಂದ ಕಚ್ಚಿ ನಾಶ ಮಾಡ್ತಾವೋ ಹಾಗೆ ಯಾವಾಗ ಗಾಯತ್ರಿಯನ್ನ ಬಿಟ್ಟು ಜಪ ಮಾಡೋದನ್ನ ಅರುಣ ದೈತ್ಯ ಸೇನಾ ಪರಿವಾರ ಸಮೇತನಾಗಿ ನಾಶವನ್ನ ಹೊಂದಿದ್ದಾನೆ. ಅಂದ್ರೆ ಇಲ್ಲಿ ನಾವು ತಿಳಿಯುವಂತಹ ಒಂದು ವಿಶೇಷವಾದ ಅಂಶ ಏನು ಅಂತ ಕೇಳಿದ್ರೆ, ವಿಪ್ರನಾಗಿರುವಂಥವನಿಗೆ ಗಾಯತ್ರಿ ಮಂತ್ರ ಅತ್ಯಂತ ಕಡ್ಡಾಯವಾಗಿರುವಂಥದ್ದು. ಬ್ರಾಹ್ಮಣತ್ವ ಉಳಿಯೋದೇ ಅದು ಗಾಯತ್ರಿ ಮಂತ್ರದ ಪ್ರಭಾವದಿಂದ. ಅದರಲ್ಲೂ ಕರ್ಮ ವಿಪಾಕ ಅಂತ ವಿಶೇಷವಾದ ಒಂದು ಅಧ್ಯಾಯವನ್ನ ಮಹಾಭಾರತದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಕರ್ಮ ವಿಪಾಕ ಸಂಹಿತಾದಲ್ಲಿ ಯಾರ್ಯಾರು ಎಷ್ಟೆಷ್ಟು ಗಾಯತ್ರಿ ಜಪವನ್ನ ಮಾಡಬೇಕು, ಅದರಲ್ಲೂ ರುದ್ರದೇವರು ಹೇಳುವಂತಹ ಮಾತು ಮಹಾಭಾರತದಲ್ಲಿ. ಪಾರ್ವತಿ ದೇವಿಗೆ ಹೇಳ್ತಾರೆ 2 ಮಾಡಿದ್ರೆ ಸಾಕು. ಒಂದು ಏಕಾದಶಿ ಉಪವಾಸ, ಮಧ್ವಾಚಾರ್ಯರು 2 ಬಟ್ಟನ್ನ ತೋರಿಸಿದ್ದನ್ನ ನಾವು ನೋಡ್ತೀವಿ ಚಿತ್ರದಲ್ಲಿ. ಹಾಗೆ ರುದ್ರದೇವರು ಹೇಳ್ತಾರೆ 2 ಮಾಡಿದ್ರೆ ಸಾಕು. ಪಾರ್ವತಿ ಉಮಾದೇವಿಗೆ ಹೇಳುವಂತಹ ಮಾತು, ಒಂದು ಕಡ್ಡಾಯವಾಗಿ ಏಕಾದಶಿ ಉಪವಾಸ ವಿಪ್ರನಾಗಿರುವಂಥವನು, ಅದರಲ್ಲೂ ವಿಶೇಷವಾಗಿ ಗಾಯತ್ರಿ ಮಂತ್ರದ ಜಪ. ಮೈತ್ರೋ ಬ್ರಾಹ್ಮಣ ಉಚ್ಚತೆ, ಅವನನ್ನ ಬ್ರಾಹ್ಮಣ ಅಂತ ಕರಿಬೇಕು ಅಂತ ಆಗಬೇಕು ಅಂದ್ರೆ ಗಾಯತ್ರಿ ಜಪ ಬೇಕೇ ಬೇಕು. ಕಡ್ಡಾಯವಾಗಿ ಗಾಯತ್ರಿ ಜಪ ಮಾಡಬೇಕು. ಅವನನ್ನೇ ಎಲ್ಲ ಕರ್ಮಗಳಲ್ಲಿ ಕರಿಬೇಕು ಅಂತಾರೆ. ಗಾಯತ್ರಿ ಜಪ ಮಾಡದೇ ಇರುವಂತಹ ಬ್ರಾಹ್ಮಣ ಹೆಸರಿಗೆ ಬ್ರಾಹ್ಮಣ ಅಷ್ಟೇ, ಅದು ಉಪಯೋಗ ಇಲ್ಲ. ನಿಜವಾಗೂ ಬ್ರಾಹ್ಮಣ ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿತ್ವಂ ತತಸ್ಮೃತಃ. ಗಾನ ಮಾಡೋರನ್ನ ಸರ್ವದಾ ಸರ್ವಕಾಲಗಳಲ್ಲಿ ರಕ್ಷಣೆ ಮಾಡುವಂಥದ್ದು ದಿವ್ಯವಾದ ವೇದ ಮಾತೆ ಅಂತ ಅನಿಸ್ಕೊಂಡಿರುವಂಥದ್ದು ಗಾಯತ್ರಿ ಮಂತ್ರ. ಈ ಕಥೆಯನ್ನು ನಾವು ಶ್ರವಣ ಮಾಡಿದ್ದೀವಿ. ಗಾಯತ್ರಿ ಮಂತ್ರವನ್ನ ಉಪದೇಶ ಪುರಸ್ಸರವಾಗಿ ಗುರುಗಳಿಂದ ಉಪದೇಶವನ್ನ ಪಡೆದು, ಪುಸ್ತಕದಲ್ಲಿದೆ ಯಾರೋ ಹೇಳಿದ್ದಾರೆ ಕೇಳಿದ್ದಾರೆ ಅಂತಲ್ಲ, ಗುರುಗಳಿಂದ ಉಪದೇಶವನ್ನ ಪಡೆದು ಸದಾಚಾರದಿಂದ ನಿತ್ಯದಲ್ಲಿ ಸಂಧ್ಯಾ ವಂದನೆ ಸಮೇತವಾಗಿ ಗಾಯತ್ರಿ ಜಪವನ್ನ ಯಾವ ವಿಪ್ರ ಮಾಡ್ತಾನೋ ಅವನಿಗೆ ಎಲ್ಲಾ ರೀತಿಯ ಸುಖವನ್ನ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಎಲ್ಲಾ ವಿಧವಾದ ಅಪಾಯಗಳಿಂದ ಪಾರು ಮಾಡುವಂತಹ ದಿವ್ಯವಾದ ಮಂತ್ರ ಇದು. ಸತತ ಜಪೋ ಅನುಷ್ಠಾನ ಯಾರು ಮಾಡ್ತಾರೋ ಗಾಯತ್ರಿ ಮಂತ್ರವನ್ನ ಜಗದ್ವಿಖ್ಯಾತಿಯಾಗುವಂಥವ್ರು. ಗೋಪಾಲದಾಸರ ಕಥೆಯನ್ನ ಕೇಳ್ತೀವಿ ನಾವು. ಕೋಟಿ ಗಾಯತ್ರಿ ಮಂತ್ರವನ್ನ ಇದೇ ಕಾಲದಲ್ಲೇ ಕಲಿಯುಗದಲ್ಲೇ ಇದ್ದಂಥವ್ರು ಮಹಾಜ್ಞಾನಿಗಳು. ಕೋಟಿ ಗಾಯತ್ರಿ ಮಂತ್ರದ ಸಿದ್ಧಿಯಿಂದ 3 ಕಾಲಗಳು, ಹಿಂದಾಗಿದ್ದು, ಮುಂದಾಗೋದು, ಈಗಾಗೋದು ಎಲ್ಲವನ್ನ ಹೇಳುವಂತಹ ತ್ರಿಕಾಲಜ್ಞರು ಅಂತ ಅನಿಸ್ಕೊಂಡಿರುವಂತಹವರು ಮಹಾಜ್ಞಾನಿಗಳಾಗಿರುವಂತಹ ಗೋಪಾಲದಾಸರ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ. ಅದು ಗಾಯತ್ರಿ ಮಂತ್ರದ ಸಿದ್ಧಿ. ಭಾಗವತದ ಪ್ರಾರಂಭದಲ್ಲೇ ಬರ್ತದೆ ಶೃಂಗಿಯ ಕಥೆ. ಗಾಯತ್ರಿ ಮಂತ್ರದ ಪ್ರಭಾವ ಆ ಶೃಂಗಿಯ ತಪಸ್ಸಿನಲ್ಲಿ ನಾವು ಕಾಣಬಹುದು. ಹಾಗಾಗಿ ನಿತ್ಯದಲ್ಲಿ ಗಾಯತ್ರಿಯನ್ನ, ಆ ಭಗವಂತನನ್ನ, ಸವಿತೃ ಮಂಡಲ ಮಧ್ಯವರ್ತಿಯಾಗಿರುವಂತಹ ಆ ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ನಾರಾಯಣನ ಧ್ಯಾನವನ್ನ ತಪ್ಪದೇ ಜಪವನ್ನ ಮಾಡಬೇಕು ಅನ್ನೋದು ಈ ಕಥೆಯ ಗಾಯತ್ರಿ ಮಂತ್ರದ ಅಗಾಧವಾದ ಮಹಿಮೆಯಿಂದ ನಾವು ತಿಳಿಯುವಂಥದ್ದು.